ಇಂದಿನಿಂದ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಗಣರಾಜ್ಯೋತ್ಸವದ ಅಂಗವಾಗಿ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಇಂದಿನಿಂದ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಗಣರಾಜ್ಯೋತ್ಸವ ಅಂಗವಾಗಿ ಇಂದು 217ನೇ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಇಂದಿನಿಂದ 12 ದಿನಗಳವರೆಗೆ ಫ್ಲವರ್ ಶೋ ಕೂಡ ನಡೆಯಲಿದೆ. ಇಂದು ಫ್ಲವರ್ ಶೋ ಅನ್ನು ಉದ್ಘಾಟಿಸಲಿದ್ದಾರೆ ಸಿಎಂ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್. ಬೆಳಿಗ್ಗೆ 10 ಗಂಟೆಗೆ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಅನ್ನು ಉದ್ಘಾಟಿಸಲಿದ್ದಾರೆ. ಮಹರ್ಷಿ ವಾಲ್ಮೀಕಿ ವಿಷಯಾಧಾರಿತ ಹೂವಿನ ಪ್ರತಿಕೃತಿಯನ್ನ ಆಯೋಜನೆಯನ್ನ ಮಾಡಲಾಗಿದೆ. ಸುಮಾರು 85 ರೀತಿಯ ಹೂಗಳನ್ನು ಬಳಸಿ ಪ್ರತಿಕೃತಿಯನ್ನ ಈಗಾಗಲೇ ರಚನೆಯನ್ನ ಮಾಡಲಾಗಿದೆ. ರಾಮಾಯಣ ಮಹಾಕಾವ್ಯದ ಪ್ರಮುಖ ಘಟನೆಗಳ ಪ್ರದರ್ಶನವನ್ನ ಈಗಾಗಲೇ ಆಯೋಜನೆಯನ್ನ ಕೂಡ ಮಾಡಲಾಗಿದೆ. ಇಂದಿನಿಂದ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಅನ್ನ ಆಯೋಜನೆ ಮಾಡಲಾಗಿದೆ. ಇದು 217ನೇ ಫ್ಲವರ್ ಶೋ ಕೂಡ ಆಗಿದೆ. ಇವತ್ತು ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಸಿದ್ಧತೆಯನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಹಲವಾರು ಫ್ಲವರ್ಗಳನ್ನು ಈ ಫ್ಲವರ್ ಶೋಗೆ ಬಳಸಲಾಗಿದೆ. ಇಂದು ವಾಲ್ಮೀಕಿ ಥೀಮ್ನಲ್ಲಿ, ರಾಮಾಯಣದ ಥೀಮ್ನಲ್ಲಿ ಫ್ಲವರ್ ಶೋನ ಕೂಡ ಆಯೋಜನೆ ಮಾಡಲಾಗಿದೆ. ಇವತ್ತು 10 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನೇತೃತ್ವದಲ್ಲಿ ಚಾಲನೆಯನ್ನ ನೀಡಲಾಗುತ್ತೆ. ಬಹಳ ವಿಶೇಷದೊಂದಿಗೆ ಕಣ್ಮನ ಸೆಳೆಯಲಿದೆ ಫ್ಲವರ್ ಶೋ. ಹೂವಿನ ತೋಟದಲ್ಲಿ ಹರಳಿದೆ ರಾಮಾಯಣದ ಕಥನ ಎನ್ನಲಾಗ್ತಾ ಇದೆ. ರಾಮಾಯಣಕ್ಕೆ ಸಂಬಂಧಿಸಿದಂತೆ 60 ಫಲಕಗಳಲ್ಲಿ ಈಗಾಗಲೇ ಮಾಹಿತಿಯನ್ನ ನೀಡಲಾಗಿದೆ. 15 ಅಡಿ ಎತ್ತರ, 14 ಅಡಿ ಅಗಲದ ವಿಸ್ತೀರ್ಣದಲ್ಲಿ ಈಗಾಗಲೇ ಅಲಂಕಾರವನ್ನ ಕೂಡ ಮಾಡಲಾಗಿದೆ. ವಾಲ್ಮೀಕಿ ವೃತ್ತಾಂತ ಹಾಗೂ ಬೆಳವಣಿಗೆ ಸಂದೇಶದ ಫಲಕವನ್ನ ಅಳವಡಿಸಲಾಗಿದೆ. ಸುಮಾರು 85ಕ್ಕೂ ಹೆಚ್ಚು ಬಗೆಯ ವೈವಿಧ್ಯಮಯ ಹೂವನ್ನ ಬಳಕೆ ಮಾಡಲಾಗಿದೆ. ಫ್ಲವರ್ ಶೋನಲ್ಲಿ ಗುಲಾಬಿ, ಸೇವಂತಿಗೆ, ಆಂಟೋರಿಯಂ, ಬರ್ಡ್ ಆಫ್ ಪ್ಯಾರಡೈಸ್ ಸೇರಿದಂತೆ ಸಾಕಷ್ಟು ಹೂಗಳನ್ನು ಬಳಸಲಾಗಿದೆ. ವಿವಿಧ ಹೂ ಸೇರಿ ಒಟ್ಟು 2.80 ಕೋಟಿ ವೆಚ್ಚದಲ್ಲಿ ಫ್ಲವರ್ ಶೋ ಅನ್ನ ಮಾಡಲಾಗ್ತಾ ಇದೆ. ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ 10 ಲಕ್ಷ ಜನರು ಸೇರೋ ಸಾಧ್ಯತೆ ಕೂಡ ಇದೆ. ನಾವು ಶ್ರೀ ರಾಮಾಯಣ ದರ್ಶನವನ್ನು ನೀಡಿದಂಥ ವಾಲ್ಮೀಕಿ ರವರ ವಿಷಯವನ್ನು ಆಧರಿಸಿ, ಮಹರ್ಷಿ ವಾಲ್ಮೀಕಿಯವರ ವಿಷಯವನ್ನು ಆಧರಿಸಿ ಈ ಫಲಪುಷ್ಪ ಪ್ರದರ್ಶನವನ್ನು ಮಾಡಲಾಗ್ತಾ ಇದೆ. ಇದು ಲಾಲ್ಬಾಗಲ್ಲಿ ನಡೀತಾ ಇರ್ತಕ್ಕಂಥ 217ನೆಯ ಫಲಪುಷ್ಪ ಪ್ರದರ್ಶನವಾಗಿರ್ತದೆ. ಇದರ ಆಯೋಜನೆಯನ್ನು ಯಾವ ರೀತಿ ಮಾಡಬೇಕು, ಯಾವ ವಿಷಯಗಳನ್ನು ಭಾಳ ಪ್ರಮುಖವಾಗಿ ಸಾರ್ವಜನಿಕರಿಗೆ ಬಿತ್ತರಿಸೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಒಂದು ಸಮಿತಿಯನ್ನು ಮಾಡಿಕೊಂಡು ವಿಷಯ ತಜ್ಞರನ್ನು ಫ್ಲವರ್ ಶೋನ ಮಾಡಲಾಗ್ತಾ ಇದೆ ಲಾಲ್ಬಾಗ್ನಲ್ಲಿ. ಇದೀಗ ಇನ್ನು ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲೂ ಕೂಡ ಫ್ಲವರ್ ಶೋ ಅನ್ನು ಆಯೋಜನೆ ಮಾಡಲಾಗಿತ್ತು. ಅಂಬೇಡ್ಕರ್ ಥೀಮನ್ನು ಇಟ್ಕೊಂಡು ಫ್ಲವರ್ ಶೋ ಅನ್ನು ಆಯೋಜನೆ ಮಾಡಲಾಗಿತ್ತು. ಈಗ ಗಣರಾಜ್ಯೋತ್ಸವ ಇನ್ನೇನು ಹತ್ತಿರದಲ್ಲಿದೆ, ಸಮೀಪದಲ್ಲಿ ಇರೋದ್ರಿಂದ ಈಗಾಗಲೇ ಫ್ಲವರ್ ಶೋ ಅನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಇನ್ನು 215ನೇ ಫ್ಲವರ್ ಶೋ ಕೂಡ ಇದಾಗಿದೆ. ಬೆಳಿಗ್ಗೆ 10 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಚಾಲನೆಯನ್ನ ಕೂಡ ನೀಡಲಾಗುತ್ತೆ. ಇನ್ನು ಈ ವರ್ಷದ ಫ್ಲವರ್ ಶೋನಲ್ಲಿ ವಿವಿಧ ಹೂಗಳನ್ನು ಬಳಸಲಾಗಿದೆ. ಸುಮಾರು 8,000ಕ್ಕೂ ಹೆಚ್ಚು ಹೂಗಳನ್ನು ಬಳಸಲಾಗಿದೆ. ಈಗಾಗಲೇ ಸಕಲ ಸಿದ್ಧತೆಯನ್ನ ಕೂಡ ಕೈಗೊಳ್ಳಲಾಗಿದೆ.